ಗೆಳೆಯರೇ, ಇವತ್ತು ಸ್ವಲ್ಪ ದುಡ್ಡು ಕಾಸಿನ ವಿಷಯ ಮಾತಾಡೋಣ. ದುಡ್ಡು ಕಾಸು ಅಂತ ಅಲ್ದಿದ್ರೂ ಕೂಡ ಕ್ಲಾಸ್ ಅಂತ ನಾವೇನಂತೀವಿ, ಆ ಕ್ಲಾಸ್ ಬಗ್ಗೆ ಮಾತಾಡೋಣ. ನಿಮ್ಮದು ಎಷ್ಟನೇ ಕ್ಲಾಸೋ ನಂಗೆ ಗೊತ್ತಿಲ್ಲ. ನಂದು ಅವತ್ತಿಗೂ ಇವತ್ತಿಗೂ ಪರ್ಮನೆಂಟಾಗಿ ಮಿಡ್ಲ್ ಕ್ಲಾಸು. ಮತ್ತು ಹಾಗಂತ ಹೇಳ್ಕೊಳ್ಳೋದನ್ನು, ಹಾಗೆ ಬದುಕೋದನ್ನು ನಾನು ತುಂಬ ಎಂಜಾಯ್ ಮಾಡ್ತೀನಿ. ಮಧ್ಯಮ ವರ್ಗದವರ ಅತಂತ್ರ, ಆತಂಕ, ಭಯ, ಅಭದ್ರತೆ ಇವತ್ತು ನನಗೆ ಇಲ್ಲದಿರಬಹುದು. ಆದರೆ ನಮ್ಮ ಮನೆಯಿಂದ ಆ ಮಧ್ಯಮ ವರ್ಗದ ಬುದ್ಧಿ ಅದು ಹೊರಟೋಗಿಲ್ಲ. ಆಜಿಪುಣ್ತನ, ಕೊತ್ತಂಬರಿಗೂ ಚೌಕಾಸಿ ಮಾಡೋದು, ಸುಮ್ಮನೆ ಯಾಕೆ ಲೈಟ್ ಉರಿಸ್ತಿರೋ ಅನ್ನೋ ಕೂಗು, ಸಾಯಂಕಾಲ ದೀಪ ಹಚ್ಚೋಕೆ ಮುಂಚೆ ಮನೆಗೆ ಬಂದುಬಿಡು ಅಂತ ಅಪ್ಪಣೆ, ಬ್ಯಾಂಕಲ್ಲಿ ದುಡ್ಡಿದೆ ಅಂತ ಗೊತ್ತಿದ್ರೂ ಕಾಫಿ ಪುಡಿ, ಹೆಸರುಬೇಳೆ, ಕಡಲೆಬೇಳೆ ಡಬ್ಬಗಳಲ್ಲಿ ಒಂದಷ್ಟು ಚಿಲ್ಲರೆ ಔತಿಡೋದು, ಇಂಥವ್ಯಾವೂ ನಮ್ಮ ಮನೆಯಿಂದ ಮರೆಯಾಗಿಲ್ಲ. ಇವತ್ತಿಗೂ ಮಕ್ಕಳಿಗೆ ಪಾಕೆಟ್ ಮನಿ ಕೊಡುವಾಗ ಎಣಿಸಿ ಹಿಂಜಾಡಿ 4 ಸಲ ಕೇಳಿಸ್ಕೊಂಡ ನಂತರನೇ ನನ್ನ ಹೆಂಡತಿ 50 ರೂಪಾಯಿ ಕೊಡೋದು. 500 ರೂಪಾಯಿಯ ಒಂದು ಶರ್ಟ್ ಖರೀದಿ ಮಾಡೋ ಬದಲು 200 ರೂಪಾಯಿ 2 ಶರ್ಟ್ ಖರೀದಿ ಮಾಡಿ ನನಗೊಂದು ಮಗನಿಗೊಂದು ಅಂತ ತಂದು ಚೀಪಾಗಿ ಸಿಕ್ತು ಅಂತ 100 ರೂಪಾಯಿಗೆ 2 ಬನೀನ್ ಕೂಡ ತಂದಿರ್ತಾಳೆ ನಮ್ಮ ಮನೆಯವಳು. ನಿಮಗೆ ಶ್ರೀಮಂತಿಕೆ ಬಂತು, ಆದರೆ ಅದರ ಕಲ್ಚರ್ ಬರಲಿಲ್ಲ ಅಂತ ಇರ್ತಾರೆ ಗೆಳೆಯರು. ಅದು ಕಾಂಪ್ಲಿಮೆಂಟೋ ಬೈಗೊಳವೋ ನನಗೆ ಅರ್ಥ ಆಗಿಲ್ಲ. ನೀವೇನೇ ಹೇಳಿ, ಇವತ್ತಿಗೂ ನಿಮ್ಮ ಮನೆ ಯಾಕೆ ಹಾಗೇ ಇದ್ದಾರೆ, ಚೇಂಜ್ ಆಗಲಿಲ್ಲ ಅಂತ ಹಳೆ ಮಿತ್ರರು ಹೇಳ್ತಾ ಇರ್ತಾರೆ. ಅವಳು ಮನೆ ಬಾಗಿಲಲ್ಲಿ ಆಟೋದವನ ಜೊತೆಗೆ ಇಷ್ಟೊತ್ತಿಗೆಲ್ಲ ಯಾಕೆ 1.5 ಮೀಟ್ರು ಅಂತ ಜಗಳಕ್ಕೆ ಬಿದ್ದಿರ್ತಾಳೆ. ಮಿಡ್ಲ್ ಕ್ಲಾಸ್ ಅಂದ್ರೇ ಅದು. 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ ಅನ್ನುವಂಥ ವರ್ಗ. ನಮಗೆ ಬೆಲ್ಲದ ಕಾಫಿ ಕುಡಿಯೋಕ್ಕಾಗಲ್ಲ, ಸಕ್ಕರೆ ಕಾಫಿ ದುಬಾರಿ. ಶೆಕೆ ಆಯಿತು ಅಂತ ಅಂಗಳದಲ್ಲಿ ಮಲಕ್ಕೊಳ್ಳೋಕ್ಕಾಗಲ್ಲ, ಒಳಗೆ ಮಲಗಿದರೆ ಫ್ಯಾನಿನ ಖರ್ಚು ಅನ್ನೋ ಕಿರಿಕಿರಿ. ಮಧ್ಯಮ ವರ್ಗದ ಹುಡುಗರನ್ನೇ ನೋಡಿ, ಅವರು ಮಾತಾಡಿದಷ್ಟು ಆಸೆಯಿಂದ ಅಮೆರಿಕದ ಬಗ್ಗೆ ಶ್ರೀಮಂತರ ಮನೆಯ ಮಕ್ಕಳು ಮಾತಾಡೋದಿಲ್ಲ. ಮಧ್ಯಮ ವರ್ಗದ ಹುಡುಗಿಯರನ್ನು ಗಮನಿಸಿ, ಅವರು ಧರಿಸಿದಷ್ಟು ರೋಲ್ಡ್ ಗೋಲ್ಡ್ ಆಭರಣಗಳನ್ನು ಬಡವರ ಮನೆಯ ಹೆಣ್ಣು ಮಕ್ಕಳು ಧರಿಸೋದಿಲ್ಲ. ಬಡವರ ಮನೆಯ ಹುಡುಗಿ 2 ಹೊತ್ತು ಊಟಕ್ಕಾಗುವಷ್ಟು ದುಡಿಯಬಲ್ಲ ಆರೋಗ್ಯವಂತ ಹುಡುಗನೊಬ್ಬ ಸಿಕ್ಕರೆ ಮದುವೆ ಆಗಿಬಿಡ್ತೀನಿ ಅಂತಾಳೆ. ಮಧ್ಯಮ ವರ್ಗದ ಹುಡುಗಿ ಎಂಥೆಂಥ ಗಂಡು ಬಂದರೂ ಏನೋ ಒಂದು ಹೆಸರಿಟ್ಟು ತಿರಸ್ಕರಿಸ್ತಾ ಹೋಗ್ತಾಳೆ. ಕಡೆಗೊಂದು ಸಲ ತನಗಿಂತ 10 ವರ್ಷಕ್ಕೆ ಹಿರಿಯನಾದ ಕನ್ನಡಕದವನೊಬ್ಬನನ್ನು ಮದುವೆಯಾಗಿ ಸ್ಟೇಟ್ಸಲ್ಲಿ ಸೆಟ್ಲಾಗಿದ್ದೀನಿ ಅಂತ ಹೆಮ್ಮೆಯಿಂದ ಘೋಷಿಸ್ತಾಳೆ. ಮಧ್ಯಮ ವರ್ಗದ ವೃದ್ಧ ಯಾವುದಾದ್ರೂ ಕ್ಲಬ್ಬಿಗೆ ಹೋಗಿ ಪಾಯಿಂಟಿಗೆ 50 ಪೈಸೆ ಅಂತ ಹಣ ಇಟ್ಟು ಇಸ್ಪೇಟ್ ಆಡೋದಿಲ್ಲ. 8 ಆಣೆಗೆ ಕಡಲೆಕಾಯಿ ಖರೀದಿ ಮಾಡಿ ಜಯನಗರದ ಕಾಂಪ್ಲೆಕ್ಸಿನ ಎದುರಿಗಿನ ಕಟ್ಟೆ ಮೇಲೆ ಸಮಮನಸ್ಕರೊಂದಿಗೆ ಕೂತು ದೇಶದ ಎಕಾನಮಿಕ್ಸ್ ಬಗ್ಗೆ ಮಾತಾಡ್ತಾ ಇರ್ತಾನೆ. ಅದಕ್ಕೆ ಹೇಳಿದ್ದು, ಮಿಡ್ಲ್ ಕ್ಲಾಸ್ ಅನ್ನೋದು ಉಳಿದ 2 ವರ್ಗಗಳಿಗಿಂತ ತುಂಬ ಡಿಫ್ರೆಂಟ್ ಆದ್ದು. ನೀವು ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ. ಅನೇಕ ದೇಶಗಳ ಮಹಾನ್ ಕ್ರಾಂತಿಗಳು, ಚಳವಳಿಗಳು, ಸ್ಥಿತ್ಯಂತರಗಳು ಅವೆಲ್ಲ ಸಂಭವಿಸಿದ್ದೇ ಈ ಮಿಡ್ಲ್ ಕ್ಲಾಸ್ ಮಂದಿಯ ಚಿಂತನೆಯಿಂದಾಗಿ. ಅದಕ್ಕೆ ಕಾರಣವೂ ಇದೆ. ಶ್ರೀಮಂತನಿಗೆ ಸಮಾಜದ ಬಗ್ಗೆ ಯೋಚಿಸೋ ಅವಶ್ಯಕತೆಯೇ ಇರೋದಿಲ್ಲ. ಬಡವನಿಗೆ ದಿನವಿಡೀ ದುಡಿಮೆ ಇರುತ್ತಾದ್ದರಿಂದ ಯೋಚಿಸೋಷ್ಟು ಟೈಮ್ ಇರೋದಿಲ್ಲ. ಯೋಚಿಸೋಷ್ಟು ಸಮಯ, ಅವಶ್ಯಕತೆ ಮತ್ತು ಆಸಕ್ತಿ ಈ 3 ಇರೋದು ಮಧ್ಯಮ ವರ್ಗದವರಿಗೆ. ಅವರು ಪ್ರತಿನಿತ್ಯದ ಅನ್ನಕ್ಕಾಗಿ ಬಡಿದಾಡಿ ದಣಿಯೋದಿಲ್ಲ. ಆದರೆ ಇಂತಿಷ್ಟು ವರ್ಷಗಳೊಳಗಾಗಿ ಇಷ್ಟೆಲ್ಲ ಬೆಳೆದಿರಬೇಕು ಅಂತ ಟಾರ್ಗೆಟ್ ಹಾಕ್ಕೊಂಡು ದುಡಿಯೋಕ್ಕೆ ಶುರು ಮಾಡ್ತಾರೆ. ಅಂಥ ಮಧ್ಯಮ ವರ್ಗದವರು ಈಗ ಸೃಷ್ಟಿಸಿರೋದೇ ನಿಯೋ ರಿಚ್, ಅಂದರೆ ನವಶ್ರೀಮಂತರು ಅನ್ನುವಂಥ ಒಂದು ಹೊಸ ಗುಂಪು. ಆದರೆ ದುಡ್ಡು ಕಾಸಿನ ವಿಷಯ ಬಿಟ್ಟು ಈ ಮಿಡ್ಲ್ ಕ್ಲಾಸು ಅನ್ನೋದು ತನಗೇ ಗೊತ್ತಿಲ್ಲದೆ ಕೆಲವು ವ್ಯಾಲ್ಯೂಸ್ನ ಸೃಷ್ಟಿ ಮಾಡ್ಕೊಂಡಿದೆಯಲ್ಲ, ಅವುಗಳನ್ನು ಗಮನಿಸೋಣ. ಇವತ್ತಿಗೂ ಅನೇಕ ಮಧ್ಯಮ ವರ್ಗಿಗಳು ಮನೆಗೆ ಕೇಬಲ್ ಹಾಕಿಸ್ಕೊಂಡಿರಲ್ಲ. ಅಮ್ಮನ ಹಳೆ ರೇಷ್ಮೆ ಸೀರೆನೇ ಮಗಳ ದೀಪಾವಳಿ ಹಬ್ಬಕ್ಕೆ ಕಟ್ ಮಾಡಿ ಚೂಡಿದಾರ್ ಮಾಡಿಸ್ತಾರೆ. ಇಲ್ಲಿ ಪ್ರಶ್ನೆ ಇರೋದು ಬರೀ ದುಡ್ಡಿಂದಲ್ಲ. ಬೆಳೀತಿರೋ ಮಗ ಟಿ ವಿಲಿ ಹಾಳು ಮೂಳು ಚಾನಲ್ ನೋಡದೇ ಇರಲಿ ಅನ್ನುವಂಥ ಮುನ್ನೆಚ್ಚರಿಕೆ. ಬೆಳೆದ ಮಗಳಿಗೆ ಅಮ್ಮನ ಸೀರೆಯ ಜೊತೆನೇ ಆಕೆಯ ಪ್ರೀತಿ ಮಮಕಾರ ಹರಿದು ಬರಲಿ ಅನ್ನುವಂಥ ಆಶಯ. ಜಗತ್ತು ಅರಿಯದ ಮೊಮ್ಮಗುನ ಕೂಡಿಸ್ಕೊಂಡು ಮಧ್ಯಮ ವರ್ಗದ ಅಜ್ಜಿ ಸುಳ್ಳು ಹೇಳಬಾರ್ದು, ಕಳ್ತನ ಮಾಡಬಾರ್ದು ಅಂತೆಲ್ಲ ಹೇಳ್ಕೊಡ್ತಾ ಇರ್ತಾಳೆ. ಈ ಫೆಸಿಲಿಟಿ ತೀರಾ ಬಡವರ ಮನೆಗಳಲ್ಲಿ ಇರಲ್ಲ. ಇಂಥದರ ಅವಶ್ಯಕತೆಯೇ ತೀರಾ ಶ್ರೀಮಂತರ ಮನೆಗಳಲ್ಲಿ ಕಾಣಿಸಲ್ಲ.
ಗೋವಿನ ಹಾಡಿದೆಯಲ್ಲ, ಪುಣ್ಯಕೋಟಿಯ ಹಾಡು, ಮಧ್ಯಮ ವರ್ಗದವರ ಮಕ್ಕಳ ಕಿವಿಗೆ ಬಿದ್ದಷ್ಟು ಲಯಬದ್ಧವಾಗಿ ಅದು ಶ್ರೀಮಂತರ ಮಕ್ಕಳ ಕಿವಿಗೆ ಬೀಳೋದಿಲ್ಲ. ಅವುಗಳ ಕೈಯಲ್ಲಿ ವಿಡಿಯೋ ಗೇಮ್ ಇದೆ, ಅಲ್ಲಿ ಸಶಬ್ದವಾದ ಕಾರ್ ರೇಸ್ ಅಥವಾ ಸ್ಟಾರ್ ವಾರ್ ನಡೆದಿರುತ್ತೆ. ಸಾಯಂಕಾಲ ದೀಪ ಹಚ್ಚೋಕ್ಕೆ ಮುಂಚೆ ಮನೆ ಸೇರ್ಕೋ ಅನ್ನುವಂಥ ಅಪ್ಪಣೆ ಮಧ್ಯಮ ವರ್ಗದ ಹುಡುಗಿಯರಿಗೆ ಮಾತ್ರ ರವಾನೆ ಆಗುತ್ತೆ. ಅದು ಕೇವಲ ಆದರ್ಶ ಅನ್ನೋ ಕಾರಣಕ್ಕಲ್ಲ. ಕತ್ತಲಾದ ಮೇಲೆ ದಾರಿಲಿ ಯಾರೋ ಪೋಲಿ ಹುಡುಗ ಮಗಳ ಬೆನ್ನತ್ತಿ ಕಾಡಿದ್ರೆ ಅವಳನ್ನು ಶ್ರೀಮಂತ ತಂದೆಯ ಹಾಗೆ ಈತ ರಕ್ಷಿಸಿಕೊಳ್ಳಲಾರ, ಅಥವಾ ಬಲಶಾಲಿ ಬಡವನ ಹಾಗೆ ಬೀದಿಲಿ ನಿಂತು ಬಡದಾಡ್ಲಾರ. ಅದರ ಬದಲು ನೀನೇ ಹೊತ್ತಿಗೆ ಮುಂಚೆ ಮನೆ ಸೇರ್ಕೊಂಡ್ಬಿಡು ಮಗಳೇ ಅಂತಾನೆ ತಂದೆ. ಹಾಗೆ ಬೇಗ ಮನೆ ಸೇರಿಕೊಳ್ಳೋ ಹುಡುಗಿ ಅಪ್ಪ ಅಮ್ಮ ಅತಿ ಆಡೋದನ್ನು ನೋಡಿ ಶಪಿಸಬಹುದು. ಇಂಥ ಮಿಡ್ಲ್ ಕ್ಲಾಸ್ ನಿರ್ಬಂಧಗಳಿಂದ ಒಂದೇ ಸಲಕ್ಕೆ ಮುಕ್ತಳಾಗಿ ಸ್ಟೇಟ್ಸ್ನಲ್ಲಿ ಸೆಟ್ಲ್ ಆಗಿಬಿಡೋಣ ಅಂತ ಕನಸು ಕಾಣಬಹುದು. ಆದರೆ ಈ ವರ್ಗದ ಹುಡುಗಿ ಅರೆಗತ್ತಲ ಪಬ್ಬುಗಳಲ್ಲಿರುವಂಥ ಕೊಟ್ಟಿ ಸ್ವಾತಂತ್ರ್ಯವನ್ನಾಗಲಿ, ಶ್ರೀಮಂತ ಹುಡುಗಿಯರು ಅನುಭವಿಸುವ ಫ್ರೀಕೌಟ್ ಸಂತೋಷಗಳನ್ನಾಗಲಿ ಅನುಭವಿಸೋಕ್ಕಾಗೋದಿಲ್ಲ. ಅಂಥವರೆಡೆಗೆ ಅವಳಿಗೊಂದು ಕುತೂಹಲ ಇರುತ್ತೆ. ಆದರೆ ಮಧ್ಯಮ ವರ್ಗದ ಮೌಲ್ಯಗಳು ಅವಳನ್ನು ತಡೀತಾ ಇರ್ತವೆ. ಅಷ್ಟ್ಯಾಕೆ, ನೀವು ದೊಡ್ಡ ಹುದ್ದೆಗಳಲ್ಲಿರುವ ಸರ್ಕಾರಿ ಅಧಿಕಾರಿಗಳನ್ನೇ ನೋಡಿ. ಅಲ್ಲಿ ನಿಮಗೆ ತುಂಬ ಪ್ರಾಮಾಣಿಕರು ಅಂತ ಸಿಗೋದು ಯಥಾ ಪ್ರಕಾರ ಮಧ್ಯಮ ವರ್ಗದ ಮೇಷ್ಟ್ರ ಮಕ್ಕಳು, ಗುಮಾಸ್ತರ ಮಕ್ಕಳು, ಸಣ್ಣ ಸಣ್ಣ ವ್ಯಾಪಾರಿಗಳ ಮಕ್ಕಳು. ಎಂಥ ದೊಡ್ಡ ಹುದ್ದೆಗೆ ಹೋದರೂ ಒಂದು ಕಠೋರವಾದ ಪ್ರಾಮಾಣಿಕತೆನ ಈ ಜನ ಉಳಿಸ್ಕೊಂಡಿರ್ತಾರೆ. ತೀರಾ ದೊಡ್ಡ ಹುದ್ದೆಗಳಲ್ಲಿರುವ ಅಪ್ರಾಮಾಣಿಕರು ಯಾರಯ್ಯ ಅಂತ ಹುಡುಕೋಕೆ ಹೋದರೆ ಅಲ್ಲಿ ಒನ್ಸ್ ಅಗೇನ್ ದೊಡ್ಡ ಶ್ರೀಮಂತರ ಮಕ್ಕಳೇ ಸಿಗ್ತಾರೆ. ನಿಜ, ಮಧ್ಯಮ ವರ್ಗದ ಜನರಲ್ಲಿ ಧೈರ್ಯ ಕಡಿಮೆ, ವಿಪರೀತವಾದ ಹಿಪೋಕ್ರಸಿ ಇರುತ್ತೆ, ಸಣ್ಣತನ ಇರುತ್ತೆ, ಆಸೆ ಬುರುಕ್ತನ ಇರುತ್ತೆ, ಅತಿರೇಕದ ದೈವಭಕ್ತಿ ಇರುತ್ತೆ, ವೃಥಾ ಮಾಡೋ ವ್ರತಗಳಿರ್ತವೆ, ಅತ್ತೆ ಸೊಸೆ ಸಿಡಿಮಿಡಿ ಇರುತ್ತೆ, ಬುದ್ಧಿ ಇದ್ದೂ ದುಡಿಯೋಕ್ಕಾಗದ ಸೋಮಾರಿತನ ಇರುತ್ತೆ, ಜಾಗ ಬಿಟ್ಟು ಕದಲೋಕೆ ಒಲ್ಲದ ಹೇತ್ಲಾಂಡಿತನ ಇರುತ್ತೆ. ಇವೆಲ್ಲ ಇರ್ತವೆ. ಇರಲಿ, ಇವೆಲ್ಲವುಗಳನ್ನು ನಾವು ಒಂದೊಂದಾಗಿ ಬಡದಾಡಿ ಗೆಲ್ಲಬಹುದು. ಆದರೆ ಶ್ರೀಮಂತರಾಗಿ ಬಿಡೋ ಆಸೆಯಲ್ಲಿ, ಶ್ರೀಮಂತರ ಕಲ್ಚರ್ ತಂದುಕೊಳ್ಳುವ ಭರದಲ್ಲಿ ಮಧ್ಯಮ ವರ್ಗದ ವ್ಯಾಲ್ಯೂಸ್ ಹಾಳು ಮಾಡ್ಕೊಂಡು ಬಿಡಬಾರ್ದು. ಗೋವಿನ ಹಾಡಿಗೆ ಪರ್ಯಾಯವಾಗಿ MTV ಬರಬಾರ್ದು. ಹುಲಿಕಟ್ಟು ಚೌಕಾಬಾರದ ಜಾಗದಲ್ಲಿ ವಿಡಿಯೋ ಗೇಮ್ ಬರಬಾರ್ದು. ದೀಪ ಹಚ್ಚೋಕ್ಕೆ ಮುಂಚೆ ಮನೆಗೆ ಬಾ ಅನ್ನೋ ಜಾಗದಲ್ಲಿ ವಾಟ್ ಬಾದರ್ಸ್ ಯು ಅನ್ನುವಂಥ ದಂಗೆ, ಅಪ್ಪ ಅಮ್ಮನ ಕೊನೆಗಾಲದಲ್ಲಿ ನೋಡ್ಕೋಬೇಕು ಅನ್ನುವ ಮೌಲ್ಯದ ಜಾಗದಲ್ಲಿ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ವೃದ್ಧಾಶ್ರಮ ಇದೆ ಸೇರ್ಕೊಳ್ಳಿ ಅನ್ನುವಂಥ ಮಾತು, ಇಂಥ ವಿನಾಶಕಾರಿ ರೀಪ್ಲೇಸ್ಮೆಂಟ್ಗಳು ಆಗಬಾರ್ದು. ಏನೇ ಬಾಯಿ ಬಡ್ಕೊಂಡ್ರೂ ಮಗನಿಗೆ ಡಿಗ್ರಿ ಬರೋ ತನಕ ಬೈಕ್ ಕೊಡಿಸಲ್ಲ ಅನ್ನೋ ತೀರ್ಮಾನ ಇದೆಯಲ್ಲ, ದಟ್ ಈಸ್ ಮಧ್ಯಮ ವರ್ಗ. ತಡವಾಗಿ ಬಂದ ಮಗಳು ಸುಳ್ಳು ಹೇಳ್ತಾ ಇಲ್ಲ ತಾನೇ ಅಂತ ಪರಿಶೀಲಿಸೋದಿದೆಯಲ್ಲ, ಅದು ಮಧ್ಯಮ ವರ್ಗ. ಮಾಂಸ ತಿನ್ನೋದು, ವೈನ್ ಕುಡಿಯೋದು, ವೀಕೆಂಡ್ಸ್ನಲ್ಲಿ ಡಿಸ್ಕೋಥೆಕ್ ಹೋಗೋದು, ರಾತ್ರಿಗಳಲ್ಲಿ ಮಗ ಮನೆಗೆ ಬಾರದೇ ಇದ್ದರೂ ಕೇಳದೇ ಇರೋದು, ಇವೆಲ್ಲ ಶ್ರೀಮಂತಿಕೆಯ ಇಮಿಟೇಷನ್ಗಳೇ ಹೊರತು ಮಧ್ಯಮ ವರ್ಗದ ಸಹಜ ಆಶಯಗಳಲ್ಲ. ನೆನಪಿರಲಿ, ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತ್ಕೊಂಡು ಸಾಲಾಗಿ ನೆಲದ ಮೇಲೆ ಚಾಪೆ ಹಾಸ್ಕೊಂಡು ತಟ್ಟೆ ಇಟ್ಕೊಂಡು ಊಟ ಮಾಡೋದಿದೆಯಲ್ಲ, ಅದು ಮಧ್ಯಮ ವರ್ಗಕ್ಕೆ ಮಾತ್ರ ದೊರಕುವಂಥ ಸಂತೋಷ. ಅಂಥ ಸಣ್ಣ ಸಣ್ಣ ಸುಖಗಳನ್ನು, ಸಂತೋಷಗಳನ್ನು ನಮಗೇ ಗೊತ್ತಿಲ್ಲದೆ ನಾವು ಕಳ್ಕೊಂಡ್ಬಿಡ್ತೀವಿ. ಇಲ್ಲೇ ಹಾಸಿಗೆ ಮೇಲೆ ಕೂತು ತಿಂತೀನಿ, ಕಲ್ಸ್ಕೊಂಬಂದು ಕೊಟ್ಬಿಡು ಅಂತಾಳೆ ಮಗಳು. ಅದಕ್ಕೆ ಅಮ್ಮ ಒಪ್ಕೋತಾಳೆ. ಆದರೆ ಅಜ್ಜಿ ಇದ್ದಿದ್ರೆ ಒಪ್ತಾ ಇದ್ಲ? ಸಂಜೆ ಹೊತ್ತು ಮಲಗೋದು ಅಂದರೆ ನಮ್ಮ ಮಧ್ಯಮ ವರ್ಗದವರಿಗೆ ಸಮ್ಮತವಾಗ್ತಾ ಇತ್ತಾ? ಆಫ್ಕೋರ್ಸ್, ಸಂಜೆ ಮಲಗಿದ್ರೆ, ಹಾಸಿಗೆ ಮೇಲೆ ಕೂತು ತಿಂದರೆ, ಮನೆಗೆ ತಡವಾಗಿ ಬಂದರೆ, ರಾತ್ರಿ ಬರ್ದೇನೆ ಹೋದರೆ ಅಂಥ ತಲೆ ಹೋಗುವಂಥದ್ದೇನೂ ಆಗಲ್ಲ. ಆದರೂ ತಲೆ ಬಿದ್ದು ಹೋಗುವಂಥದ್ದೇನಾದರೂ ಆಗೋ ತನಕ ಯಾಕ್ರಿ ಕಾಯಬೇಕು? ಮಧ್ಯಮ ವರ್ಗ ಅನ್ನುವ ಅಪರೂಪದ ವರ್ಗದ ಸಂಸ್ಕೃತಿಯ ತಲೆ ಬಿದ್ದು ಹೋಗೋ ತನಕ ಯಾಕೆ ಕಾಯಬೇಕು?